ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹಬಿಹಿ ಅಜ್ಮಾಯಿನ್ ಅಮ್ಮಾ ಬಾದ್. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗಲು ಅಥವಾ ಶಾಶ್ವತವಾಗಿರಲು ಇದನ್ನು ಹೇಳಿ. ಸಾಮಾನ್ಯವಾಗಿ ದಾಂಪತ್ಯ ಜೀವನದಲ್ಲಿ ಪ್ರೀತಿಯ ಕೊರತೆಯಿಂದಾಗಿ ಬಿರುಕು ಬಿಟ್ಟು ದಾಂಪತ್ಯ ಜೀವನವು ತೊಲಾಕಿಗೆ ಹೋಗುವಂತಹ ಅದೆಷ್ಟೋ ಘಟನೆಗಳು ನಮ್ಮ ಮುಂದೆ ಇದೆ. ಅದಕ್ಕಿರುವಂತಹ ಪರಿಹಾರ, ಈ ಒಂದು ಉಪದೇಶವನ್ನು ನೀವು ನಿಮ್ಮ ಸಂಗಾತಿಗೆ ನೀಡುವುದಾದರೆ ಖಂಡಿತವಾಗಿಯೂ ನಿಮ್ಮ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ, ಮಾತ್ರವಲ್ಲ ಅದು ಶಾಶ್ವತವಾಗಿರುತ್ತದೆ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಮುಆಜ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ, ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಖದ ಬಿಯದಿಹಿ. ಮಹಾನರು ಹೇಳ್ತಾರೆ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ನನ್ನ ಕೈಯನ್ನು ಹಿಡಿದುಕೊಂಡು ನನ್ನೊಂದಿಗೆ ಹೇಳ್ತಾರೆ, ವಕ್ಕಾಲ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳ್ತಾರೆ, ಯಾ ಮುಆಜ್, ಓ ಮುಆಜೆ, ವಲ್ಲಾಹಿ ಇನ್ನಿ ಲ ಉಹಿಬ್ಬುಕ, ಖಂಡಿತವಾಗಿಯೂ ಅಲ್ಲಾಹನ ಮೇಲೆ ಸತ್ಯ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ, ನನಗೆ ನೀನೆಂದರೆ ಇಷ್ಟ. ನಂತರ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳ್ತಾರೆ, ಸುಮ್ಮ ಊಸೀಕ ಯಾ ಮುಆಜ್, ನಂತರ ನಿನಗೊಂದು ಉಪದೇಶವನ್ನು ನಾನು ನೀಡ್ತೇನೆ. ಅಂದರೆ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ, ಆ ಕಾರಣದಿಂದಾಗಿ ನಾನು ನಿನಗೊಂದು ಉಪದೇಶವನ್ನು ನೀಡ್ತಾ ಇದ್ದೇನೆ. ಲಾ ತದಅನ್ನ ಫೀ ದುಬ್ರಿ ಕುಲ್ಲಿ ಸ್ವಲಾತಿನ್, ನೀನು ಈ ಉಪದೇಶವನ್ನು ನಿನ್ನ 5 ವಕ್ತ್ ನಮಾಜಿನ ನಂತರ ನೀನು ನಿರ್ವಹಿಸಬೇಕು. ಆ ರೀತಿಯಾದಂತಹ ಒಂದು ಉಪದೇಶವಾಗಿದೆ. ತಕೂಲು, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಅಲ್ಲಾಹುಮ್ಮ ಇನ್ನಿ ಅಲಾ ಜಿಕ್ರಿಕ ವ ಶುಕ್ರಿಕ ವ ಹುಸ್ನಿ ಇಬಾದತಿಕ್. ಇದನ್ನು ಎಲ್ಲ ನಮಾಜಿನ ನಂತರ ನೀನು ಹೇಳ್ತಾ ಇರಬೇಕು ಎಂದು. ಇಲ್ಲಿ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮುಆಜ್ ರಲಿಯಲ್ಲಾಹು ಅನ್ಹುರವರಿಗೆ ನೀಡಿದಂತಹ ಒಂದು ಉಪದೇಶ, ನೀನು ಈ ಜಿಕ್ರನ್ನು ನಿರಂತರವಾಗಿ ಹೇಳ್ತಾ ಇರಬೇಕು, ಅಂದರೆ ನಮಾಜಿನ ನಂತರ ನೀನು ಈ ಜಿಕ್ರನ್ನು ಹೇಳಬೇಕು ಎಂದು. ಈ ಜಿಕ್ರಿಗೆ ಅನೇಕ ಮಹತ್ವಗಳಿದೆ. ಅದರಲ್ಲಿ ವಿದ್ವಾಂಸರು ಇದರ ಮಹತ್ವಗಳ ವಿಷಯದಲ್ಲಿ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಹೇಳುವುದು ಕಾಣಬಹುದು. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮುಆಜ್ ರಲಿಯಲ್ಲಾಹು ಅನ್ಹುರವರನ್ನು ಇಷ್ಟಪಟ್ಟಿದ್ದರು. ಆ ಇಷ್ಟಪಟ್ಟಂತಹ ಕಾರಣದಿಂದಾಗಿ ಮುಆಜ್ ರಲಿಯಲ್ಲಾಹು ಅನ್ಹುರವರಿಗೆ ಈ ಒಂದು ಉಪದೇಶ ನೀಡಿದ್ದು ಆ ಒಂದು ಪ್ರೀತಿ ಗಟ್ಟಿಯಾಗಲಿಕ್ಕೋಸ್ಕರ, ಶಾಶ್ವತವಾಗಿ ನೆಲೆ ನಿಲ್ಲಲಿಕ್ಕೋಸ್ಕರವಾಗಿದೆ. ಆದ್ದರಿಂದ ನಿಮ್ಮ ಕುಟುಂಬದಲ್ಲಿ ನೀವು ನಿಮ್ಮ ಪತ್ನಿಯೊಂದಿಗೋ ಅಥವಾ ನಿಮ್ಮ ಮಕ್ಕಳೊಂದಿಗೋ, ನಿಮ್ಮ ತಂದೆ ತಾಯಿಯರೊಂದಿಗೋ, ನಿಮ್ಮ ಗೆಳೆಯರೊಂದಿಗೋ ನೀವು ಅವರನ್ನು ನೀವು ಪ್ರೀತಿಸುವುದಾದರೆ ಅವರೊಂದಿಗೆ ಈ ಉಪದೇಶವನ್ನು ನೀಡಿ, ನೀವು ನಮಾಜಿನ ನಂತರ ಈ ಒಂದು ಜಿಕ್ರನ್ನು ನೀವು ಹೇಳಿ ಎಂದು. ಈ ಉಪದೇಶವನ್ನು ಅವರೊಂದಿಗೆ ನೀವು ಹೇಳಿ ಅವರು ಅದನ್ನು ಜೀವನದಲ್ಲಿ ನೆಲೆ ನಿಲ್ಲಿಸುವುದಾದರೆ, ನೀವು ಕೂಡ ಇದನ್ನು ನೆಲೆ ನಿಲ್ಲಿಸುವುದಾದರೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಅದು ಗಟ್ಟಿಯಾಗಿರುತ್ತದೆ. ಮಾತ್ರವಲ್ಲ, ಶಾಶ್ವತವಾಗಿ ನಿಮಗೆ ಪ್ರೀತಿಯಿಂದಲೇ ದಾಂಪತ್ಯ ಜೀವನ ಮಾತ್ರವಲ್ಲ, ನಿಮ್ಮ ಜೀವನವನ್ನು ನಿಮಗೆ ಮುನ್ನಡೆಸಲು ಸಾಧ್ಯ. ಆದ್ದರಿಂದ ಈ ಉಪದೇಶವನ್ನು ನೀವು ಯಾರೂ ಕೂಡ ಮರೆಯದಿರಿ. 5 ವಕ್ತ್ ನಮಾಜಿನ ನಂತರ ಈ ಒಂದು ಜಿಕ್ರನ್ನು ಹೇಳಲು, ಅಲ್ಲಾಹುಮ್ಮ ಇನ್ನಿ ಅಲಾ ಜಿಕ್ರಿಕ ವ ಶುಕ್ರಿಕ ವ ಹುಸ್ನಿ ಇಬಾದತಿಕ ಎಂಬಂತಹ ಜಿಕ್ರನ್ನು ಹೇಳಲು ಅಲ್ಲಾಹನು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.